ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ಒಂದ್ಸಲಿ ಕಣ್ಣ ಹಾಯಿಸ್ಕೊಂಡ್ಬಿಡೋಣ. ನೋಡಿ, ನಿಫ್ಟಿ 50 ನಿನ್ನೆ 3 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದ್ರ ಕತೆ ಆಮೇಲೆ ಹೇಳೋಣ. ನಿಫ್ಟಿ ಬ್ಯಾಂಕ್ 107 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 12 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಸೊ ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನ್ಯೂಟ್ರಲ್ ಟು ಬುಲಿಶ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ 0.41% ಚೇಂಜಸ್ ಆಗಿರೋದು ನ್ಯೂಟ್ರಲ್ ಡೇಟಾ. ನಂತರ ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ 5,228 ಇವತ್ತಿನ ರೇಟ್ ಅದು. ಸೊ ಇವತ್ತು 6,500 ಪ್ರೀ ಕೋವಿಡ್ ಲೆವೆಲ್ ಪ್ರೈಸ್ ಗಿಂತ ಕೆಳಗಡೆ ರನ್ ಆಗ್ತಾ ಇದೆ. ಸೊ ಡೇಟಾ ಬುಲಿಶ್ನೆಸ್ ನೋಡೋಣ. ಇವಾಗ ನಿಫ್ಟಿ 50 ಫಸ್ಟ್ ನೋಡ್ಕೊಂಡ್ಬಿಡೋಣ. ನಾನು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಒಂದ್ ಮಾತು ಹೇಳಿದ್ದೆ, 25,800 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಆಗುತ್ತೆ ಮಾರ್ಕೆಟ್ಗೆ ಅಂತ ಅನ್ಬಿಟ್ಟು. ಆಯ್ತಾ, ಬುಲ್ಸ್ಗೆ 25,800 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂತ. ನೀನೆ ನೋಡಿ, 25,800 ಹತ್ರ ಒಂದು ಸ್ಟ್ರಾಂಗ್ ಸಪೋರ್ಟ್. 25,800 ಅಂದ್ರೆ 810 ಆ ರೇಂಜ್ ಅಲ್ಲಿ. ಅಲ್ಲಿಂದ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡು ನಂತರದಲ್ಲಿ ಒಂದು ಹ್ಯಾಮರ್ ಮಾಡಿ ಅದಕ್ಕೆ ಒಂದು ಫಾಲೋ ಅಪ್ ಕ್ಯಾಂಡಲ್ ಬಂತು. ನಂತರದಲ್ಲಿ ಬುಲ್ಲಿಶ್ ಟ್ಯಾಲಿ ಮಾಡಿದ್ನ ನಾವು ನೋಡ್ಬೋದು. ಸೊ ಬುಲ್ಲಿಶ್ ಟ್ಯಾಲಿ ಎಲ್ಲಿವರೆಗೂ ಮಾಡ್ತು? 26,000. 26,000ನ ಕೂಡ ರೀಚ್ ಮಾಡಿ ಮಾರ್ಕೆಟ್ ಅಲ್ಲಿಂದ ಒಂದು ಇನ್ವರ್ಟೆಡ್ ಹ್ಯಾಮರ್ ಆಗಿ ಅಲ್ಲಿಂದ ರಿಜೆಕ್ಟ್ ಆಗಿದ್ನ ನೋಡ್ಬೋದು. ಸಡನ್ ಫಾಲ್ ಆಯ್ತು. ನಂತರದಲ್ಲಿ ನಾವು ನೋಡ್ಬೇಕಾಗಿರೋದೇನು ಅಂದ್ರೆ, ನಮ್ಮ ಮಾರ್ಕೆಟ್ ಎಲ್ಲಿ ಓಪನ್ ಆಗಿತ್ತೋ ಅದೇ ಪ್ರೈಸ್ ರೇಂಜ್ ಅಲ್ಲೇ ಕ್ಲೋಸ್ ಆಗಿರೋದನ್ನ ನಾವು ನೋಡ್ಬೋದು. ಅದಕ್ಕೆ ನಾವು ಡೇ ಟೈಮ್ ಫ್ರೇಮ್ ಅಲ್ಲಿ ಏನ್ ನೋಡ್ತಾ ಇದೀವಿ? ಒಂದು ಡೋಜಿ ಕೈಂಡ್ ಆಫ್ ಕ್ಯಾಂಡಲ್ ನ ನೋಡ್ತಾ ಇದ್ದೀವಿ. ಓಕೆನಾ? ಸೊ ಇದನ್ನ ನಾವು ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿ 107 ಪಾಯಿಂಟ್ಸ್ ಪಾಸಿಟಿವ್ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 12 ಪಾಯಿಂಟ್ಸ್ ಪಾಸಿಟಿವ್ ಕ್ಲೋಸ್ ಆಗಿದೆ. ಸೊ ಸೇಮ್ ನಮಗೂ ಕೂಡ ಇಲ್ಲೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಆಗಿತ್ತು. ನಂತರದಲ್ಲಿ ಒಂದು ಸೆಲ್ ಆಫ್ ಬಂದಿದ್ದ ನಾವು ನೋಡ್ಬೋದು, ಒಂದು ಮೇಜರ್ ಲೆವೆಲ್ ಇಂದ. ಸರಿನಾ? ಸಿ ನೋಡಿ, ಆಲ್ ಟೈಮ್ ಹೈ ವರ್ಗು, ಆಲ್ಮೋಸ್ಟ್ ಆಲ್ ಟೈಮ್ ಹೈ ವರ್ಗು ಹೋಗ್ಬಿಟ್ಟಿತ್ತು ಬ್ಯಾಂಕ್ ನಿಫ್ಟಿ. ಸೊ ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡಲೇಬೇಕು. ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ವರ್ಗು ಕೂಡ ರೀಚ್ ಆಗಿದ್ದ ನಾವು ನೋಡಬಹುದು. ನಂತರದಲ್ಲಿ ನಿಮ್ಮ ಸೆಕ್ಟರಲ್ ವೈಸ್ ಯಾವ ತರ ಕೆಲಸ ಮಾಡಿದೆ? ನಿಫ್ಟಿ 80 ನಿನ್ನೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಆಟೋ ಸೆಕ್ಟರ್ ನೆಗೆಟಿವ್ ಮತ್ತು ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ನಾವು ನೋಡ್ಬೇಕಾಗಿರೋ 5 ಸೆಕ್ಟರ್ಗಳಲ್ಲಿ 3 ಸೆಕ್ಟರ್ಗಳು ಪಾಸಿಟಿವ್, 2 ಸೆಕ್ಟರ್ಗಳು ನೆಗೆಟಿವ್. ಸೊ ಡೇಟಾ ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಬರೋದಾದ್ರೆ, ಅಡ್ವಾನ್ಸ್ 1,360 ಕಂಪನಿಗಳು ಸೆಂಟಿಮೆಂಟ್ ಬೇರಿಶ್ ಆಗಿದೆ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ, ನಿಫ್ಟಿ 50ಯಲ್ಲೂ 30 ಕಂಪನಿಗಳು ನೆಗೆಟಿವ್ ಆಗಿರೋದು. ಸೊ ಸೆಂಟಿಮೆಂಟ್ ಬೇರಿಶ್ನೆಸ್. ನಿಫ್ಟಿ ಬ್ಯಾಂಕಿನಲ್ಲಿ 9 ಕಂಪನಿಗಳು ನೆಗೆಟಿವ್ ಬೇರಿಶ್ನೆಸ್. ಆಯ್ತಾ? ನಂತರದಲ್ಲಿ ಆಪ್ಷನ್ ಚೈನ್. ಆಪ್ಷನ್ ಚೈನ್ ನಾವು ನೋಡ್ಬೇಕಾಗಿರೋ ತುಂಬಾ ತುಂಬಾ ಇಂಪಾರ್ಟೆಂಟ್. 18 ನವೆಂಬರ್ 2025 ಎಕ್ಸ್ಪೈರಿನ ತಗೊಂಡ್ರೆ ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಕೂಡ ಆಪ್ಷನ್ ಕೂಡ ಸೆಲ್ ಆಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಬೈ ಆಗಿದೆ. ಕರೆಕ್ಟಾ? ಸೊ ಇಲ್ಲಿ ನಮಗೆ ಪುಟ್ ಬೈಯರ್ಸ್ ಇದಾರೆ, ಕಾಲ್ ಸೆಲ್ಲರ್ಸ್ ಇದಾರೆ. ಸೊ ಮಾರ್ಕೆಟ್ ಒಂದು ಬೇರಿಶ್ ಡೇಟಾನ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಔಟ್ ಆಫ್ ದ ಮನಿ ಬೈ ಆಗಿರೋದನ್ನ ನೋಡ್ಬೋದಲ್ವಾ? ಇದು ಏನಕ್ಕೆ ಅಂತ ಹೇಳಿದ್ರೆ, ಇವತ್ತೊಂದು ಇವೆಂಟ್ ಇದೆ, ಬಿಹಾರ್ ಎಲೆಕ್ಷನ್ಸ್ ರಿಸಲ್ಟ್ ಇದೆ ಇವತ್ತು. ಸೊ ಆ ಕೌಂಟಿಂಗ್ ಬೇಸ್ಡ್ ಮೇಲೆ ಸ್ವಲ್ಪ ಜನ ಪೊಸಿಷನ್ಸ್ ನ ಹೋಲ್ಡ್ ಮಾಡಿದ್ದಾರೆ, ಔಟ್ ಆಫ್ ದ ಮನಿ ಸೆಲ್ ಮಾಡ್ತಾ ಕುಂತಿದ್ದಾರೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಮಾಡಿದ್ದಾರೆ. ಸೊ ಹಾಗಾಗಿ ಪೊಸಿಷನ್ಸ್ ನ ಹೋಲ್ಡ್ ಮಾಡಿರೋದನ್ನ ನೀವು ನೋಡ್ಬೋದು. ಇನ್ನು PCR ರೇಷಿಯೋಗೆ ಬರೋದಾದ್ರೆ, PCR ರೇಷಿಯೋ ನಮಗೆ 1.05 ಇದೆ. ಸೊ ಡೇಟಾ ನಮಗೆ ನ್ಯೂಟ್ರಲ್. ಗ್ಲೋಬಲ್ ಮಾರ್ಕೆಟ್ ಬರೋಕ್ಕಿಂತ ಮುಂಚೆ ನಾವು FIDI ಆಕ್ಟಿವಿಟಿ ನೋಡೋಣ. FIDI ಆಕ್ಟಿವಿಟಿಯಲ್ಲಿ ನೋಡಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS 383 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ, DIS 3,091 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸೊ ನೆಟ್ ಓವರ್ ಆಲ್ ಅಂತ ನೋಡಿದ್ರೆ 2,600 2,700 ಕೋಟಿಯಷ್ಟು ನೆಟ್ ಬೈ ಆಗಿದೆ. ಬುಲಿಶ್ನೆಸ್. ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಬೈ ಆಗಿದೆ. FIS ಸ್ಟಾಕ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಬೈ ಮಾಡಿರೋದನ್ನ ನೋಡ್ಬೋದು. ಸೊ ಟೆಂಪರರಿ ಬುಲಿಶ್ ಅಲ್ಲಿ ಬರುತ್ತಾ ನೋಡೋಣ ಕೊನೆಯಲ್ಲಿ. ಇನ್ನು ಸ್ಟಾಕ್ ಫ್ಯೂಚರ್ಸ್ ಬರೋದಾದ್ರೆ ನೋಡಿ, ಫಸ್ಟ್ US ಫ್ಯೂಚರ್ಸ್ ನ ನೋಡಿ. US ಫ್ಯೂಚರ್ಸ್ US30 ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. US 500 ಪಾಸಿಟಿವ್, US Tech 100 ಕೂಡ ಪಾಸಿಟಿವ್ ಆಗಿದೆ. ಇನ್ನು ನಾವು ಕ್ಯಾಶ್ ಮಾರ್ಕೆಟ್ ಬರೋದಾದ್ರೆ ನೋಡಿ, ಫಸ್ಟ್ ಯುರೋಪಿಯನ್ ಮಾರ್ಕೆಟ್ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ನೋಡೋಣ. ಅಮೆರಿಕನ್ ಮಾರ್ಕೆಟ್ ನೋಡಿ, ಡೋಜನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ನೆಗೆಟಿವ್, ನಾಸ್ಡಾಕ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಭಾರಿ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ನಮ್ಮ ಭಾರತದ ಮಾರ್ಕೆಟ್ಗೆ. ಅದಕ್ಕೋಸ್ಕರ ನಾವು ಗಿಫ್ಟ್ ನಿಫ್ಟಿಯಲ್ಲಿ ನೆಗೆಟಿವ್ ಕಾಣ್ತಾ ಇದೀವಿ. DAX ನೆಗೆಟಿವ್ ಆಗಿದೆ, FTSE 100 ನೆಗೆಟಿವ್ ಆಗಿದೆ, CAC 40 ಕೂಡ ನ್ಯೂಟ್ರಲ್ ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಅಮೆರಿಕನ್ ಮತ್ತು ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ನೋಡೋಣ ಹೇಗೆ ಅಂತ ಅನ್ಬಿಟ್ಟು, ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ನಿಕಾಯ್ ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಇವತ್ತು ಪಕ್ಕ ಗ್ಯಾಪ್ ಡೌನ್. ಹ್ಯಾಂಗ್ಸಂಗ್ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಆದರೆ ಕಾಸ್ಪಿ ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡ್ಬೋದು. ಸೊ ಎಲ್ಲಾ ಗ್ಲೋಬಲ್ ಮಾರ್ಕೆಟ್ ಕೂಡ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ನ ತೋರಿಸ್ತಾ ಇದೆ. ADRs, ಇನ್ಫೋಸಿಸ್ ADR ಡಿಮ್ಯಾಂಡ್ ಇಲ್ಲ, ವಿಪ್ರೋ ADR ಡಿಮ್ಯಾಂಡ್ ಇಲ್ಲ, ICICI ಇದೆ, HDFC ಬ್ಯಾಂಕಿಗೂ ಇಲ್ಲ, ಡಾಕ್ಟರ್ ರೆಡ್ಡಿಸ್ ಲ್ಯಾಬಿಗೆ ಇದೆ, ನ್ಯೂಟ್ರಲ್.
ಆಯ್ತಾ. ಸೊ ನಾವು ನೋಡುವ ಮೇಜರ್ ಕಂಪನಿಗಳಲ್ಲಿ 5 ಕಂಪನಿಗಳು, ಇಲ್ಲಿ 3 ಕಂಪನಿಗಳು ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಹಾಗಾಗಿ ಡೇಟಾ ನಮಗೆ ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ಈಗ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಎಲ್ಲಿ ರನ್ ಆಗ್ತಾ ಇದೆ? 25,832. ಅಬ್ಸರ್ವ್ ಮಾಡಿ, ನಿಫ್ಟಿ ನವೆಂಬರ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ ಹತ್ತಿರ 120 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇದೆ ಗಿಫ್ಟ್ ನಿಫ್ಟಿ. ಸೊ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಇವತ್ತೊಂದು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತಿನ ಮೊದಲು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡು ಆಮೇಲೆ ನೋಡೋಣ. ಮೊದಲನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,010, ಎರಡನೇ ರೆಸಿಸ್ಟೆನ್ಸ್ 26,032, ಮೂರನೇ ರೆಸಿಸ್ಟೆನ್ಸ್ 26,100. ಸಪೋರ್ಟ್ ಸೈಡ್ 25,808, 25,780, ನಂತರದಲ್ಲಿ 25,450. ಇನ್ನೊಂದು ಗ್ಯಾಪ್ ಝೋನ್ ಇದೆ. ಒಂದು ಗ್ಯಾಪ್ ಝೋನ್ ನ ಮಾರ್ಕ್ ಮಾಡ್ಕೊಳ್ಳಿ. 25,700 ಲೆವೆಲ್ಸ್ ಅಲ್ಲಿ ಒಂದು ಗ್ಯಾಪ್ ಝೋನ್ ಇದೆ. ಅಂದ್ರೆ ಪ್ರೀವಿಯಸ್ ಡೇ ಕ್ಲೋಸ್ ಆಗಿಲ್ಲ, ಪ್ರೀವಿಯಸ್ ಡೇ ಕ್ಲೋಸ್ ನ ಫಿಲ್ ಮಾಡಿಲ್ಲ. ಸೊ ಅದನ್ನ ನಾವು ಮಾರ್ಕೆಟ್ ಒಂದು ಗ್ಯಾಪ್ ಝೋನ್ ಮ್ಯಾಗ್ನೆಟ್ ಆಗಿ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದನ್ನ ಇಟ್ಕೊಂಡು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ನಾವು ಒಂದು ಅನಾಲಿಸಿಸ್ ಮಾಡೋದಾದ್ರೆ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ. ಸೊ ಇವತ್ತೊಂದು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟ್ ಅಲ್ಲಿ. ಗ್ಯಾಪ್ ಡೌನ್ ಆದರೆ S1 S2 ಕೆಳಗಡೆ ಗ್ಯಾಪ್ ಡೌನ್ ಆದರೆ ಈ ಗ್ಯಾಪ್ ಝೋನ್ ಇದೆ ಅಲ್ಲ, ಈ ಗ್ಯಾಪ್ ಝೋನ್ ಇದು ನಮಗೆ ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ ಹಾಗೂ ಸಪೋರ್ಟ್ ತರ ಕೆಲಸ ಮಾಡುತ್ತೆ. ಇಲ್ಲಿಂದ ಒಂದು ಬುಲ್ಲಿಶ್ ರ್ಯಾಲಿ ಬರೋ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು ನಾವು ಇದ್ ಮಾಡಬಹುದು. ಆದರೆ ಜ್ಞಾಪಕ ಇಲ್ಲಿ, ಇವತ್ತು ಬಿಹಾರ್ ಸ್ಟೇಟಿನ ಎಲೆಕ್ಷನ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಒಂದು ವೆಲೆಟಾಲಿಟಿ ಇರುತ್ತೆ. ಮಾರ್ಕೆಟ್ ಅಲ್ಲಿ ಇವತ್ತೊಂದು ವೆಲೆಟಾಲಿಟಿ ಇರುತ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬಿಗಿನರ್ ಟ್ರೇಡರ್ಸ್ ಇರ್ತಾರಲ್ವಾ, ಅವಾಯ್ಡ್ ಮಾಡಿ ಮಾರ್ಕೆಟ್ ನ, ಅವಾಯ್ಡ್ ಮಾಡಿ. ಇದು ನನ್ನ ಸಜೆಷನ್ ಆಗಿರುತ್ತೆ, ಅವಾಯ್ಡ್ ಮಾಡಿ. ಪ್ರೋ ಆಗಿರೋರು, ಕಾಲ್ ಸೆಲ್ಲರ್ಸ್ ಮತ್ತು ಪುಟ್ ಸೆಲ್ಲರ್ಸ್ ಇವತ್ತು ಒಳ್ಳೆ ದುಡ್ಡು ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಮಾರ್ಕೆಟ್ ವೆಲೆಟೈಲ್ ಆಗಿರೋದ್ರಿಂದ ಬಿ ಕೇರ್ಫುಲ್. ಇದು ಯಾರಿಗೂ ಸಜೆಷನ್ಸ್ ಕೊಡ್ತಾ ಇಲ್ಲ ನಾವು, ನಿಮ್ಮ ಸೆಟಪ್ಸ್ ಗಳನ್ನ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು.